ಏ ಸಾವಿತ್ರಿ, ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಬರೋದು. ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬೆಚ್ಚಿನಾಕಬೇಕು. ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಬಾ ಸಾವಿತ್ರಿ ಬಾ. ಮತ್ತೇನ್ ಸಾವಿತ್ರಿ, ಗಂಡಗ್ ಬುತ್ತಿ ತಗೊಂಡು ಹೊಂಟದಿ ಅಂತ ಕಾನ್ಸಕತ್ತೈತಿ? ಹೌದ್ರಿ ಗೌಡ್ರ, ನನ್ನ ಗಂಡ ಹೊಲದಾಗ ಕೆಲಸ ಮಾಡಿ ಹಸ್ತಿರ್ತಾನ, ಅದಕ್ಕ ಅವ್ರಿಗೆ ಬುತ್ತಿ ತಗೊಂಡು ಹೊಂಟಿನಿ. ನೀವು ಸ್ವಲ್ಪ ದಾರಿ ಬಿಡ್ತೀರೇನ್ರಿ? ದಾರಿ ಬಿಡೋ ಹಂಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ? ಮತ್ತ ಹಾದಿ ಹಿಡ್ದ ಹೊಂಟಕಿನ ನನ್ನ ಯಾಕೆ ತಡದ್ ನಿಲ್ಲಿಸಿ? ಇಬ್ಬರು ಕೂಡಿ ಶಾಂಡ್ಯಾಳ ಆಡೋದಿತ್ತು. ಹಂಗಲ್ಲ, ಬಡವರ ಮನೆಗೆ ಊಟ ಅಂದ್ರೆ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟ. ಅದಕ್ಕ ಈ ಬುತ್ತಿ ನನಗೆ ಸಿಗ್ತತೇನೋ ಅಂತ ಕೇಳ. ಹೊಟ್ಟಿ ಹಸ್ತೈತ್ರಿ ಆ ಗೌಡ್ರ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಡ್ರಿ ನಮ್ಮ ಹೊಲಕ್ಕ, ಅಲ್ಲೇ ನನ್ನ ಗಂಡ ನೀವು ಎದ್ರ ಬದ್ರ ಕುಂತ ಊಟ ಮಾಡಕ್ಕಿತ್ತೀರ. ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕುಡಿಸಿ ಎದ್ರ ಬದ್ರ ಕುಂತು ಅನ್ನೋದು ನಮ್ಮ ಪದ್ಧತಿ ಅಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ಒಬ್ಬ ತಿನ್ನವನ. ಗೌಡ್ರ, ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ, ಅದಕ್ಕೆ ಹಾಕ್ಬೇಕು ಅಂತ ಮಾಡೀನಿ. ಏನೋ ನೀವು ದಾರಿ ಒಳಗ ಬೆಟ್ಟಾಗಿರಿ, ಹೊಟ್ಟಿ ಬೇರೆ ಹಸದೈತಿ ಅನ್ನಕತ್ತೀರಿ. ಹೋಗ್ಲಿ, ಪಾಪ ಊಟಕ್ಕೆ ಬಡಿಸ್ಬೇಕು ಅಂತ ಮಾಡೀನಿ. ಆದ್ರ ಈ ಬುದ್ಧಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ. ಅಂದ್ರ ನಾ ನಾಯನ ನಾ ಹಂಗಂದ್ರಿ ಗೌಡ್ರ. ನಾಯನ ಟನ್ ಪ್ರಕಾರ ಸುಳಿ ಮಗ ಎಲ್ಲಿ ತಿಳಿತೈತಿ ನನಗೆ. ಏ ಸಾವಿತ್ರಿ, ಬುತ್ತಿ ಅಂದ್ರ ಕೈಯಾಗ ಹಿಡಿದ್ರ ಅಣ್ಣದ ಬುತ್ತಿ ಅಲ್ಲ, ಮೈ ತುಂಬಿಕೊಂಡು ನಿಂತಿರು ನಿನ್ನ ಶೀಲದ ಬುತ್ತಿ. ಎಲುವಿಲ್ಲದ ನಾಲ್ಗೆ ಅಂತ ಅಡ್ಡ ಜಡ್ಡಿ ಹರಿದಾಡಕ್ ಬಿಟ್ಟಿ ನಿನ್ನ ನಾಲ್ಗಿನ ಕಡ್ದು ಹಾಕಿ ಬಿಟ್ಟಾನ. ಈ ಹಾದಿ ಒಳಗ ನನ್ನ ತಡೆದ ಸುದ್ದಿ ನನ್ನ ಗಂಡ ಮೈದನಿಗೆ ಏನಾರ ಗೊತ್ತಾದ್ರ ಕೆಡಿವಿ ನಿನ್ನ ಬೋಯ್ ಒಳಗ ಮೋಡ ತುರುಕ್ತಾರ. ಜೋಕಿ ಕಂಡಿದ್ದೀನಿ, ಮಾತೆತ್ತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನ. ಊರಾಗೆ ನಿನ್ ಗಂಡ ನಿನ್ ಮೈದ್ನ ಅಟ್ಟ ತೊಟ್ಟ ಕಣ್ಸರನ. ನಾವೆಲ್ಲ ಏನ 9 ನಂಬರ ನಮ್ಮಪ್ಪ ಅವನು ಗಂಡಸ ಅಂತ ಹುಷಾರ ಅಂದಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ. ಏ ಸಾವಿತ್ರಿ, ಆ ಬಡ ಬಿಕಾರ ಜೊತೆ ಯಾವ ಸುಖ ಕಾಂತೀಯ? 5 ನಿಮಿಷ ಸಹಕರಿಸಿ ನೋಡು, ಮಹಡಿ ಮನೆ ತಂದು ನಿನ್ನ ಪಾದಕ್ಕೆ ಇಡ್ತೀನಿ. 5 ನಿಮಿಷ ಸಹಕರಿಸಿದ್ರ ಮಹಡಿ ಮನಿ ತಂದ ನನ್ನ ಪಾದಕ್ಕೆ ಇಡ್ತೀನಿ. ಅಯ್ಯ ಗೌಡ, ಈ ಮಾತು ಮೊದಲ ಹೇಳ್ಬಾರ್ದಿತ್ತನ. ನಾ ಯಾಕೆ ಇಷ್ಟೊತ್ತನ ಗಂಟ್ಲ ಹರ್ಕೋತಿದ್ನಿ? ಹೋಗ್ಲಿ ಬಿಡ್ರಿ, ಮತ್ತೇನ್ ಕೊಡ್ತೀರಿ? ಏನ್ ಒಂದ್ 10-15 ಎಕರೆ ಹೊಲ ಹಚ್ತಾನ ಮತ್ರಿ ಇವನು ಬುಡಕ ಕೈ ಹಾಕುವಂಗ ಕಾಣಿಸ್ತಾಳಪ್ಪ. ನಾವ್ ಹಂಗಾರಿ ಮೊದಲ ಕೈ ಹಚ್ಚಂಗಿಲ್ಲ, ಹಚ್ಚಿದೀವು ಒಮ್ಮೆ ನೀವಾರ ಜಳ ಜಳ ಆಗಿರ್ಬೇಕು, ಇಲ್ಲ ನಾವಾರ ಜಳ ಜಳ ಆಗಿರ್ಬೇಕು. ನೀನ ನನ್ನ ಕೆಕ್ಕಿ ಅಂದ್ಮೇಲೆ ಅಲ್ಲೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು, ಎಲ್ಲಾನು ಕೊಡ್ತೀನಿ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಬಾ. ಇಷ್ಟೊತ್ತ ನಡಿ ಏನ್ ಹೇಳಿದೆಲ್ಲ ನಿನ್ನ ಹಣ ಆಸ್ತಿ ಅಂತಸ್ತ ಐಶ್ವರ್ಯ ಇದೆಲ್ಲ ನನ್ನ ರೈತ ಗಂಡ ಮೆಟ್ಟೋ ಹಕ್ಕು ಚಪ್ಪಲಿಯ ಸಮಾನ. ನಾಡಲ್ವೋ ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರ್ಸೋ ಗಂಡಸ್ತನ ನನ್ನ ಗಂಡನ ತೋಳಕ್ಕೆ ಒಳಗೈತಿ. ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತನದ ಮ್ಯಾಲ ನಿನಗಾಣ ಮಾಡಿದ್ರ ಅದಾಳಲ್ಲ ಆ ನಿನ್ನ ಮುದ್ದಿನ ತಂಗಿ ಶಿಲ್ಪಿ, ಆಕಿನ ತಂದ ನನ್ನ ಗಂಡನ ಹತ್ತಕ್ಕೆ ಬಿಡ. ಆಕಿ ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು. ತಪ್ಪ ಮಾತಾಡಬಾರ್ದ್ರಿ ಹಂಗೆಲ್ಲ. ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಮೆಟ್ಟ ಹರಿತಾವ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪ. ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು, ಅದು ತಪ್ಪ. ಇಲ್ಲಿ ಒಟ್ಟ ಮನೆಯವ್ರು ಉಸಾಬರಿನೇ ಬೇಡ. ಇಲ್ಲೇನಿದ್ರು ನಿನಗೈತಿ ನನಗೈತಿ, ನನಗೈತಿ ನಿನಗೈತಿ, ಇಬ್ಬರಿಗೆ ಬೀಳಿ.
ಕಬಡ್ಡಿ ಆಡಕ್ ಬರ್ತೈತೇನ? ಕಬಡ್ಡಿ ಓಯ್ ಗೌಡ, ಈ ತಿಕೋಟ ಊರಾಗ ಹುಟ್ಟಿದ ಜವಾರಿ ಹೆಣ್ಣೈತೆ ಇದ. ಈ ಹೆಣ್ಣಿನ ತೋಳ್ನ್ಯಾಗ ಒಣಗಿ ಒಬ್ಬವನ ಶಕ್ತಿ ಅಡಗೈತಿ. ಕಬಡ್ಡಿ ಅಲ್ಲ, ಕುಸ್ತಿನೂ ಆಡ್ತೀನ, ಖೋಖೋನು ಆಡ್ತೀನ್ರಿ. ಪ್ರಸಂಗ ಬಿದ್ರ ಚಿನ್ಪಣಿನೂ ಆಡ್ತೀನ. ಚಿನಿ ಎತ್ತಿ ಪನಿ ಹೊಡ್ದ್ರ ಸಿಗಬಾರ್ದ ಜಾಗದಾಗ ಸಿಕ್ಕೊಂಡಿತ್ತ. ಲೇ ನಿಮ್ಮ ಅವ್ವನ ಗೌಡಿಯ, ನಾನು ಬಂದಾಗಿಂದ ನೋಡ ನಿನ್ನ ತಿಂಡಿನ ಬಾಳ ಇದ್ದಂಗೈತಿ. ಬಾರ್ಲೇ ನಿನ್ನ ಹಿರಿದವಳ ಬಾ. ಸಾವಿತ್ರಿ, ಬಾಳ ಹುರುಪೆದ್ರ ನಾ ಎತ್ತಬಹುದು, ಆದ್ರೆ ನೀ ಎತ್ತಿದ್ರ ಚಂದ ಕಾಣಂಗಿಲ್ಲ. ಜಡೆಗೆ ಮಲ್ಲಿಗೆ ಮುಡಿದು ಮುಸುರೆ ತಿಕ್ಕೋ ಹೆಣ್ಣು ನೀನು. ನಿನಗ ಇಷ್ಟು ಸಕ್ಕಿರ್ಬೇಕಾದ್ರ ತೊಡೆ ತಟ್ಟಿ ಮೀಸೆತ್ತಿರುವ ಗಂಡ್ ಸುಖನೆ ನಾನು. ಬೇಡ, ಏನೋ ಒಂಟಿ ಹೆಣ್ಣು ಸಿಕ್ಕಿದ್ಯ ಅಂತ ಬಾಯ್ ಬಿಟ್ಟು ಕೇಳ್ದೆ. ಬರೋ ಮರ್ಜಿ ನಿನಗಿಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಇದ್ರ ಬಹಳ ಮಜಾ ಬರ್ತದಂತ. ಕುದುರಿ ವಲ್ ಅಂತಿರ್ಬೇಕು, ಓಡಿಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹುಮ್ಮಸ್ನಾಗಿರ್ಬೇಕು. ಒಮ್ಮೆ ಹತ್ತಬಾರ್ದು ಹತ್ತಿ ಚಾಟಿ ತಗೊಂಡು ಬಿಸಿದ್ರೆ ಕುದುರಿ ಟಕ್ 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 ಅಂತ. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ. ಚಿನಿಪಣಿ ಕಲಿಸೋದ್ರಾಗಂತೂ ಎತ್ತಿದ ಕೈ. ಊರಾಗ ಹಿರಿಯಾರ ನನಗೆ ಕಲು ತೊಂದು ಬಂದು ಹೇಳ್ತಾರೆ ನಿಮ್ಮ ಗೌಡಪ್ಪ ಇಲ್ಲಿ ನಾನು ಕರ್ಕೊಂಬರೋ ಗೊತ್ತೇಳಿ. ನೀವೇನು ನಡೆಸಿದ್ರಿ ಇಲ್ಲಿ? ನಾ ಯಾರೋ ಬಿಡಾಕ್ ಬಂದ್ರತ್ ಒಳ್ಳೆ ಓಡಿ ಹೊಂಟ್ರು. ಬರ್ರ ಚಡತೆ ಗೇರ್ ಹಾಕಿ ಗಾಡಿ ಏರಿಸ್ಬೇಕು ಅನ್ನೋದ್ರಾಗ ಗೀರ ಕಟ್ಟದಂಗ ತೆಪ್ ನ್ಯೂಟ್ರೋಲ್ ಆದ್ರೆ ನೋಡ್ಬೇಕು. ನೀ ಹಿಂಬ್ರಿಗೆ ಹ್ಯಾಂಗ ಹೋಗತ್ತೇನಿ ದಕ್ಕ ತಿಳಿದ್ರು ಹಿಂದಿಗಡೆ ಅಲ್ಲ ಹೋಗಲಿ. ಹಂಚ್ ಕದೈತೆ ಹೋಗೋ ದಾಸಿ ಬಿಡ್ಬೇಕು. ಹಂಚ್ ಕಾದಾಗ ದಾಸಿ ಬಿಟ್ರೆ ನಾಟ್ ನಡ್ಬರ ಹೋಗ್ತೈತ್ರಿ. ಸೀಡ್ರಿ ನಾನು ಸೇರ್ತೆ ತಗೊಳ್ಳಿ. ಬ್ಯಾಡ ಬರ್ರಿ, ಇಂಥ ಚಿಲ್ಲರ್ ಬುದ್ಧಿ ನಮಗೆ ಯಾಕೆ ಬೇಕಿದ? ಹೋಗಲಿ ಬ್ಯಾಡ ಬರ್ರಿ, ಕೈ ಮುಗಿತೀನಿ ಬರ್ರಿ, ಹಂಗೆ ಮಾಡ್ಬೇಡ್ರಿ. ಹಿರಿಯಾರ್ ಕರಿಯಾತಾರ ಬರ್ರಿ ಬರ್ರಿ ಹೋಗುವ. ಬಡಿತಾರತ್ ನೋಡ್ರಲ್ಲ, ಎಲ್ಲ ಕೈಲಿ ಬಡದ್ರು ಚಲೋ ಅಂದ್ರೆ ಬಡಿಗೆ ತೊಗೊಂಡ್ಬಾಡ್ರ. ಉಂಗ್ರ ಯಾಕ್ರಿ? ಆಫರ್ ಹೆಂಗೆ ಬರ್ತಾವ ಹೇಳಕ್ ಬರಂಗಿಲ್ಲ. ತಗೊಂಡು 5 ನಿಮಿಷ ಬಿಟ್ಟು ಬರು. ಯಾಕೆ ನೀವು ಒಂದು 5 ನಿಮಿಷ ಬಿಟ್ಟು ಬರೋರ್ಲ? ನಮ್ಮದು ಕೆಬ್ಬಂದು ಐತನ್ರಿ ಅದ ಬರ್ರಿ. ನೀವು ಮನಸ್ಸು ಮಾಡ್ರಿ, ಬ್ಯಾರೆ ದೇಶ ತರ್ಸುನ್ ಬರ್ರಿ ಆ ಕಡೆ. ಏ ಗೌರ್ಯ, ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ ಹತ್ತು ಪಾಟ್ ತರ್ತೀನಿ, ಆದ್ರೆ ನನಗಿದ್ದ ಬೇಕು. ಆಕಿ ಗಂಡ ಗೊತ್ತಾತ್ರ ಹಿಡ್ಕೊಂಡು ಗುಮ್ತಾನ್ರಿ. ಗುಮ್ಮಿರ ಗುಮ್ಮೋ ಲೆಕ್ಕ ನನಗಿದ್ದ. ಮತ್ತು ನೀ ಇಟ್ಟು ಬರಿಗೇಟದ ನನಗಾರ ಏನು ಗೊತ್ತಾ? ಒಟ್ಟೆ ಅದ ಬೇಕನ್ರಿ. ಒಂದು ಕೆಲಸ ಮಾಡ್ರಿ, ನೀವು ಹೊಲ್ದಾಗ ಅಲ್ಲಿ ನಮ್ಮ ದನದ ಮನೆ ಐತಿರ್ಲಿ, ಅಲ್ಲೇ ದನಗಳ ಕಾಲ ಕುಂದ್ರಿ, ನಾ ಕರ್ಕೊಂಬರ್ತೀನಿ ಹೋರಿ. ನೀವು ಎಲ್ಲಿ ಆಡಿನ ಸಡ್ಡಿನಾಗ ಅದಕ್ಕೆ ಸಂಬಂಧ ಹೊತ್ತು ಬಂದ್ರೆ ಕತ್ತಿ ಕಾಲು ಹಿಡಿ ಅಂದಾರ. ಅಲ್ಲೇ ಜಾಗ ಎಲ್ಲ ಆಡುಗಳು ಸರಸರಿ ಕುಂದಿರಿ, ನಾ ಕರ್ಕೊಂಬರ್ತೀನಿ ಹೋರಿ. ನೀವು ಕರ್ಕೊಂಡು ಬರ್ತೀವಲ್ಲ, ಒಟ್ಟ ಚಿಂತೆ ಮಾಡಬೇಡ್ರಿ ನೀವು. ಏ ಗೌರ್ಯ, ಈ ಆಡ್ಕಳಿಗೆ ತಂದು ನಮ್ಮ ದಡ್ಡಿಯಾಗ ಕಟ್ಲಿಲ್ಲ ಅಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ. ಅಕಸ್ಮಾತ್ ತಂದು ನಾ ಅಲ್ಲಿ ಕಟ್ಟಿನ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನಾ ಅನ್ನಂಗಿಲ್ರ. ಕರ್ಕೊಂಬರ್ತೀನಿ ಹೋಗೋ. ಹೇ ಸುಬ್ಬಯ್, ಅಲ್ಲೇ ನೋಡ್ತಿ, ಇಲ್ಲಿ ನೋಡ, ಇಲ್ಲಿ ನಾವಲ್ಲಿ ಭಾಳ ಮೂಗು ಮುರಿಬೇಡ. ಮೂಗು ಬಟ್ಟೆ ಬಿಚ್ಚಿ ಬಿದ್ದಿತ್ತು, ಮತ್ತೆ ನಾನ ಹುಡುಕಿ ಕೊಡೋದಾದಿತ್ತಂತ. ನಿನ್ನ ಟೈಮ್ ಚಲೋ ಐತಿ. ಇವತ್ತು ಗೌರ್ಯ ಬಂದಾನ, ಇರ್ಲಿಲ್ಲ ಅಂದ್ರ ಗಿಂಡಿ ಕಣಲ್ಲ. ಇನ್ನೊಮ್ಮೆ ಸಿಗ ನೋಡಕ್ಕೆ ಕನಸ್ತಾನ. ಏನು ಅನಿಸ್ತೀರಿ? ಅಣ್ಣ, ಯಾರಪ್ಪ ನೀನು? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ಹಾಗೇನಿಲ್ಲಮ್ಮ, ಪ್ರತಿಯೊಬ್ಬ ಮನುಷ್ಯ ಮಾಡುವ ಕೆಲಸ ಅದು, ಅದು ನನ್ನ ಕರ್ತವ್ಯ. ಅದು ಅಲ್ಲದೆ ಬಂದ ಕ್ಷಣ ಬಾಯಿ ತುಂಬ ನನಗೆ ಅಣ್ಣ ಎಂದು ಕರೆದಿಲ್ಲಮ್ಮ. ಅಷ್ಟೇ ಸಾಕು, ಅಷ್ಟೇ ಸಾಕಮ್ಮ. ಯಾಕಂದ್ರೆ
ಯಾವ ವಿಷಯ ಯಾರ ಮುಂದೆ ಹೇಳಬಾರ್ದಂತ ಬಚ್ಚಿಟ್ಟಿದ್ದು ಇವತ್ತು ಅದೇ ವಿಷಯ ನಿನ್ನ ಮುಂದೆ ಹೇಳಬೇಕಂತ ಇಚ್ಛೆ ಆಗಿದೆಯಮ್ಮ, ಇಚ್ಛೆ ಆಗಿದೆ. ಅಂಥದ್ದೊಂದು ದುರ್ಘಟನೆ ನಿಮ್ಮ ಬಾಳಿನಲ್ಲೂ ನಡೆದಿದ್ಯಾ? ಅದೇನು ಅಂತ ಹೇಳಲ್ಲ. ಖಂಡಿತ ಹೇಳ್ತೀನಮ್ಮ. ಸಮಾಜ ತಿಳಿದುಕೊಂಡ ಹಾಗೆ, ನೀನು ತಿಳಿದುಕೊಂಡ ಹಾಗೆ ನಾನು ಶ್ರೀಕಾಂತ ಗೌಡನ ಮನೆಯಲ್ಲಿ ಒಬ್ಬ ಜೀತದಾಳಾಗಿ ದುಡಿತಾ ಇದ್ದೇನೆ ನಿಜ. ಆದ್ರೆ ನನ್ನ ಮನೆತನ ಮೇಲೆ ಅನ್ಯಾಯವನ್ನು ಮಾಡಿದ್ದು ನೆನಪಿಸಿಕೊಂಡ್ರೆ ಹೊಟ್ಟೆಯಲ್ಲಿ ದಗದಗ ಉರಿತಾ ಇದೆಯಮ್ಮ. ಅಣ್ಣ, ಮನಸ್ಸಿನಲ್ಲಿ ಇಷ್ಟೊಂದು ನೋವು, ಸಂಕಟ, ಯಾತನೆಯನ್ನ ಇಟ್ಕೊಂಡು ಮೇಲ್ನೋಟಕ್ಕೆ ಎಲ್ಲರ ಜೊತೆನೂ ನಗ್ನಗ್ತಾ ಇದೆಯಲ್ಲ. ನೀನು ದೊಡ್ಡವನಲ್ಲ, ತುಂಬಾ ದೊಡ್ಡವನು. ಹೌದಮ್ಮ, ಯಾಕಂದ್ರೆ ಚಿಕ್ಕವನಿದ್ದಾಗ 25 ವರ್ಷದ ಹಿಂದೆ ನನ್ನ ತಂದೆ ತಾಯಿನ ಕೊಂದು ಹಾಕಿದ ಪಾಪಿ ಅಮ್ಮ ಅವನು. ಅಷ್ಟೇ ಅಲ್ಲ, ಶ್ರೀಕಾಂತ ಗೌಡನ ಮನೆಗೆ ನನ್ನ ತಂದೆ ತಾಯಿನ ಕೊಂದ ಕ್ಷಣ ಕೇಳಲು ನನ್ನ ಅಕ್ಕ ಹೋದಾಗ ನನ್ನ ಅಕ್ಕನ ಕೂಡ ಶೀಲಹರಣ ಮಾಡಿ ಕೊಂದು ಹಾಕಿದ ಕಟುಕ ನಮ್ಮ ಅವನು. ಹೌದಮ್ಮ, ಅವತ್ತು ನಾನು ಚಿಕ್ಕವನಿದ್ದೆ. ಆವತ್ತೇ ಗ್ರಾಮವನ್ನು ಬಿಟ್ಟು ದೂರ ಹೊರಟೋದೆಮ್ಮ, ದೂರ ಹೊರಟೋದೆ. ಮತ್ತೆ ಗ್ರಾಮಕ್ಕೆ ಬಂದ ಮೇಲೆ ಗೊತ್ತಾಯ್ತು ಶ್ರೀಕಾಂತ ಗೌಡನ ಮನೆಯಿದೆ ಎಂದು. ಸತ್ತ ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಶ್ರೀಕಾಂತ ಗೌಡನ ಕೊಲೆ ಮಾಡ್ಬೇಕಂತ ಅವನ ಮನೆಗೆ ಬಂದೆ. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ತುತ್ತ ಕುಳಿಗಾಗಿ, ಗೇನ ಬಟ್ಟಿಗಾಗಿ ಶ್ರೀಕಾಂತ ಗೌಡನ ಮನೆಯಲ್ಲಿ ಜೀತದಾಳಾಗಿ ದುಡಿತಾ ಇದ್ದೀನಮ್ಮ. ಹೋಗ್ಲಿ ಬಿಡಮ್ಮ, ನನ್ನ ಹೊಟ್ಟೆ ಸಂಕಟಕ್ಕೋಸ್ಕರ ನಿನ್ನ ಮುಂದೆ ಏನೇನು ಹೇಳ್ತಾ ಇದ್ದೀನಿ ತಾಯಿ. ದಯವಿಟ್ಟು ಈ ವಿಷಯ ನನ್ನ ನಿನ್ನೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಾಗೋದು ಬೇಡ. ಆಯ್ತು ಅಲ್ಲ, ನೋಡಲ್ಲ, ಆ ಶ್ರೀಕಾಂತ್ ಗೌಡ ಕೋಮುಕ ವ್ಯಾಕ್ರಿ ಇದ್ದಾನೆ. ನೀನು ಅವನ ಮನೆಯಲ್ಲಿ ಇರಬೇಕಾದ್ರೆ ಸ್ವಲ್ಪ ಜಾಗೃತಿವಾಗಿರು. ಸರಿ ಅಮ್ಮ. ಸತ್ತ ಹೋದ ನನ್ನ ಅಕ್ಕನ ಮರೆತು ಮತ್ತೆ ಕೂಡ ನೀನು ನನಗೆ ಅಣ್ಣ ಅಂದಿಯಲ್ಲ, ನೀನೇ ನಮ್ಮ ಮುಂದೆ ನನ್ನ ಸ್ವಂತ ತಂಗಿ ಅಂತ ನೋಡ್ತಾ ಇದ್ದೀನಿ. ನಿಮ್ಮ ತೋಟದ ಕಡೆ ಹೋಗ್ತಾ ಇದ್ದೀನಿ, ಹಾಗೆ ನೀನು ಕಳಿಸಿ ಹೋಗ್ತೀನಿ. ಸರಿ ಅಲ್ಲ.